ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಬಳಿ ರಸ್ತೆ ಅಪಘಾತ ಪ್ರಕರಣ ಸಂಬಂಧ ಗಾಯಾಳುಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಕಿಮ್ಸ್ ಹಿಂದೇಟು ಹಾಕಿರುವಂತ ಆರೋಪ ಕೇಳಿಬಂದಿದೆ. ಟಿವಿ5 ಕನ್ನಡದ ಜೊತೆಗೆ ಕಿಮ್ಸ್ ನಿರ್ದೇಶಕ ಎಸ್ಎಫ್ ಕಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೆಸರು ಆಧಾರ್ ಕಾರ್ಡ್ ಕೇಳಿದ್ದು ಅಷ್ಟೇ, ಚಿಕಿತ್ಸೆಗಾಗಿ ಚೀಟಿ ಕೇಳಿಲ್ಲ. ಏಕಾಏಕಿ 10 ಗಾಯಾಳುಗಳು ಬಂದಾಗ ಎಲ್ಲರೂ ಅವರನ್ನ ನೋಡಿದ್ದಾರೆ. ಚಿಕಿತ್ಸೆಗಾಗಿ ಬಂದ ಗಾಯಾಳುಗಳಿಗೆ ಮೊದಲು ಚಿಕಿತ್ಸೆ ನೀಡೋದಕ್ಕೆ ಸೂಚಿಸಿದ್ದೇನೆ. ಉಳಿದ ಹಾಗೆ ನಾವು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಕಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರೋದು. ಕಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಹಿಂದೇಟು ಹಾಕಿದ್ರು ಅನ್ನುವಂಥ ಈ ಆರೋಪ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕ ಕಮಾರ್ ಅವರೇ ಈಗ ರಿಯಾಕ್ಷನ್ ಕೊಟ್ಟಿರೋದು. ಆ ರೀತಿ ಏನಿಲ್ಲ, ನಾವು ಯಾವ ಚೀಟಿನೂ ಕೇಳಿಲ್ಲ, ಬಟ್ ಆಧಾರ್ ಕಾರ್ಡ್ ಕೇಳಿದ್ವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಬಳಿ ಬೆಳಗ್ಗೆ ಇಲ್ಲಿ ಅಂತ ರಸ್ತೆ ಅಪಘಾತವಾಗಿದೆ. ರಸ್ತೆ ಅಪಘಾತದಲ್ಲಿ 10 ಜನ ಸಾವನ್ನಪ್ಪಿದರೆ ಈಗ 11 ಜನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇದ್ರು. ಅದರಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ. ಈಗ 10 ಜನರಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತದೆ. ಈ ಸಂದರ್ಭಕ್ಕೆ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕರಾದಂತಹ ಡಾಕ್ಟರ್ ಕಮಾರ್ ಅವರ ಜೊತೆ ಅವ್ರನ್ನ ಮಾತಾಡ್ತೀನಿ. ಸರ್, ಈಗಾಗಲೇ 10 ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಇಲ್ಲಿ ಎಷ್ಟು ಜನ ಬಂದಿದ್ರು ಸರ್ ಸ್ಟಾರ್ಟಿಂಗ್ ಅಡ್ಮಿಟ್ಟಿಗೆ? ಸರ್, ಬೆಳಗಿನ ಜಾವ ಸುಮಾರು 6:30 ಗಂಟೆಗೆ ನಮ್ಮ ಆಸ್ಪತ್ರೆಗೆ 11 ಪೇಷಂಟ್ಗಳು ಬಂದಿದ್ದು. ಅದರಲ್ಲಿ ಒಂದು ಪೇಷಂಟ್ ಬ್ರಾಡ್ ಡೆಡ್. ಆಮೇಲೆ ಉಳಿದಂಥ 10 ಪೇಷಂಟ್ಗಳು ತೀವ್ರ ಸ್ವರೂಪದ ಗಾಯದೊಂದಿಗೆ ನಮ್ಮಲ್ಲಿ ಅಡ್ಮಿಟ್ ಆದಾಗ ನಮ್ಮ ಎಲ್ಲ ವೈದ್ಯರ ತಂಡ ಅವರನ್ನ ಒಂದು 10 ಬೆಡೆಡ್ ICUನಲ್ಲಿ ಅಡ್ಮಿಟ್ ಮಾಡಿ ಪ್ರೈಮರಿ ಟ್ರೀಟ್ಮೆಂಟು ಮತ್ತು ಈ ಲೈಫ್ ಸೇವಿಂಗ್ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿ ಈಗಾಗಲೇ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅಂದರೆ ವಿವಿಧ ಥರದ ಸ್ಕ್ಯಾನಿಂಗು ಇವ್ಯಾಲ್ಯೂಯೇಷನ್ನು ಎಲ್ಲ ನಡೀತಾ ಇದೆ. ಮತ್ತು ಹಿರಿಯ ಈ ಘಟಕದ ಮುಖ್ಯಸ್ಥರು ಮತ್ತು ಹಿರಿಯ ಸ್ಪೆಷಲಿಸ್ಟ್ಗಳು ವೈದ್ಯಕೀಯ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜಶೇಖರ್ ದ್ಯಾಬೇರಿ ಅವರ ನೇತೃತ್ವದಲ್ಲಿ ಅವರು ಇವ್ಯಾಲ್ಯೂಯೇಷನ್ನು ಮತ್ತು ಅಬ್ಸರ್ವೇಷನ್ ನಡೀತಾ ಇದೆ. ಸರ್, ಪೂರ್ವ ಸಾವನ್ನಪ್ಪಿದ್ದಾನೆ. 10 ಜನರು ಹೇಗಿದೆ ಸರ್ ಆರೋಗ್ಯ ಈಗಾಗಲೇ? 10 ಜನರು ಸದ್ಯಕ್ಕೆ ಹೇಳಬೇಕಂದ್ರೆ ಆ್ಯಕ್ಚುಲಿ ನಾವು ಒಂದು 24 hours ಇವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ. ಸದ್ಯದ ಮಟ್ಟಿಗೆ ಹೇಳಬೇಕಂದ್ರೆ 10 ಪೇಷಂಟು ಈಗ ಔಟ್ ಆಫ್ ಡೇಂಜರ್ ಆ್ಯಟ್ ಪ್ರೆಸೆಂಟ್. ಅಲ್ಲ, ಕ್ರಿಟಿಕಲ್ ಯಾರೂ ಇಲ್ಲ ಸರ್? 10 ಜನರಲ್ಲಿ ಕ್ರಿಟಿಕಲ್ ಯಾರೂ ಇಲ್ಲ ಈಗ ಸದ್ಯಕ್ಕಿಲ್ಲ. ಯಾಕಂದರೆ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ಸು ನಾವು ಮಾಡ್ತಾ ಇದ್ದೀವಿ. ಯಾವುದೇ ಥರದ ಅಂಥ ಒಂದು ತೀವ್ರವಾದಂಥ ಸೀರಿಯಸ್ ಸದ್ಯಕ್ಕಿಲ್ಲ. ಸರ್, ಕಿಮ್ಸ್ ಮೇಲೆ ಮತ್ತೊಂದು ಗಂಭೀರ ಆರೋಪ. ಮೊನ್ನೆ ಸಿಲಿಂಡರ್ ಸ್ಫೋಟ ಆದಾಗೂ ಸಹ ಇಲ್ಲಂದರೆ ಕಿಮ್ಸ್ ಸರಿಯಾದ ಚಿಕಿತ್ಸೆ ನೀಡಲಂತ ಆರೋಪ ಕೇಳಿ ಬಂದಿತ್ತು. ಈಗ ಮತ್ತೆ ಎಡವರ್ತನ ಮೈ ಮೇಲೆ ಹಾಕ್ಕೊಂಡ್ರ ಸರಿಯಾದ ರೀತಿಯ ಚಿಕಿತ್ಸೆ ನೀಡ್ತಿಲ್ಲ ಅಂತ ಸಂಬಂಧಿಕರು ಆರೋಪ ಮಾಡ್ತಿದ್ದಾರೆ. ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಎಲ್ಲ ನಮ್ಮ ವೈದ್ಯರ ತಂಡ ಒಂದು ಇಂಟಿಗ್ರೇಟೆಡ್ ವೇಗಿ ಟ್ರೀಟ್ಮೆಂಟ್ ಮಾಡಿದೆ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡೋ ಕೌಂಟರ್ನಲ್ಲಿ ಏನೋ ಒಂದು ಪೇಪರ್ ವಿಷಯದ ಬಗ್ಗೆ ಬಂದಿದೆ. ಅದನ್ನು ನಾನು ವೈದ್ಯಕೀಯ ಅಧೀಕ್ಷಕರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಆದರೆ ಟ್ರೀಟ್ಮೆಂಟ್ ಕೊಡೋದರಲ್ಲಿ ಯಾವುದೇ ವಿಳಂಬ ಆಗಿಲ್ಲ. ಎಲ್ಲವನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದಾರೆ. ಮತ್ತು ನಾನು ಈಗಾಗಲೇ ವೈದ್ಯಕೀಯ ಅಧೀಕ್ಷಕರು ನಾವು ಇವರು ರೋಗಿಯ ಸಂಬಂಧಿಕರುಗಳನ್ನು ಮಾತಾಡಿದ್ದೇವೆ. ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಸಂತೋಷ್ ಲಾಡ್ ಅವರು ಈಗಾಗಲೇ ನನಗೆ ದೂರವಾಣಿ ಮುಖಾಂತರ ಮಾತಾಡಿಸಿ ರೋಗಿಗಳ ಒಂದು ಕಂಡೀಷನ್ ಬಗ್ಗೆ ವಿಚಾರ ಮಾಡಿದ್ದಾರೆ. ಅಲ್ಲ ಸರ್, ಈ ಚೀಟಿ ತೊಗೊಂಡು ಬನ್ನಿ ಆಮೇಲೆ ಚಿಕಿತ್ಸೆ ಕೊಡ್ತೀನಿ, ಇಂಥ ಪದ್ಧತಿಯನ್ನು ತೆಗೆದು ಹಾಕಬೇಕಾ? ಇದು ಯಾವುದೇ ಪೇಷಂಟ್ಸು ಕ್ಯಾಶುಯಾಲಿಟಿಲಿ ಬಂದಾಗ ಫಸ್ಟ್ 24 hours ಯಾವುದೇ ಡಾಕ್ಯುಮೆಂಟೇಷನ್ ಅವಶ್ಯಕತೆ ಇಲ್ಲ. ಟ್ರೀಟ್ಮೆಂಟ್ ಫಸ್ಟ್. ಮತ್ತೊಂದು ಸಲ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಹಾಗೇನಾದರೂ ಅವರು ನಮ್ಮ ಇನ್ಸ್ಟ್ರಕ್ಷನ್ ಫಾಲೋ ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಸೀರಿಯಸ್ ಆದಂಥ ಆ್ಯಕ್ಷನ್ ನಾನು ಇವತ್ತೇ ತೊಗೊಳ್ತೇನೆ. ನಮ್ಮಲ್ಲಿ 24 ಗಂಟೆಗಳ ಕಾಲ ಯಾವುದೇ ರೋಗಿ ಸಹ ಇಲ್ಲಿಂದ ದಾಖಲಾದ ನಂತರ 24 ಗಂಟೆಗಳ ಕಾಲ ಯಾವುದೇ ರೀತಿಯ ದಾಖಲೆ ಕೊಡುವಂತಹ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ಸಿಬ್ಬಂದಿಗಳು ಏನಾದರೂ ತಪ್ಪು ಮಾಡಿದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುತ್ತೀನಿ. ಈಗಾಗಲೇ 11 ಜನ ನಮ್ಮಲ್ಲಿ ದಾಖಲಾಗಿದ್ದರು. ಅದರಲ್ಲಿ ಓರ್ವ ಸಾವನ್ನಪ್ಪಿದರೆ 10 ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾಯಿದೆ. ಅವರೆಲ್ಲರೂ ಸಹ ಇಲ್ಲದ್ರೆ ಔಟ್ ಆಫ್ ಡೇಂಜರ್ ಅನ್ನೋ ಒಂದು ಮಾತನ್ನು ನಿರ್ದೇಶಕರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಳರಗೊಪ್ಪ, ಟಿವಿ5 ಹುಬ್ಬಳ್ಳಿ.